ಎಲ್ರಿಗೂ ನಮಸ್ಕಾರ. ಎಲ್ಲ ಇತಿಹಾಸ ಆಸಕ್ತ ಸಹೃದಯ ಕೇಳುಗರೆ, ನಾನು ಕೆ ಪ್ರಭಾಕರ್ ರಾವ್. ಈ ದಿನ ತಮ್ಮ ಮುಂದೆ ಮಿತ್ರ ರಾಷ್ಟ್ರಗಳ ಆಳ್ವಿಕೆಯಲ್ಲಿ ಜಪಾನ್ ಎಂಬ ವಿಷಯದ ಕುರಿತು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ಈ ಒಂದು ಸಣ್ಣ ಉಪನ್ಯಾಸದೊಂದಿಗೆ ಹಾಜರಿದ್ದೇನೆ. ಜಪಾನಿನಲ್ಲಿ ಮಿತ್ರ ರಾಷ್ಟ್ರಗಳ ಆಡಳಿತ 1945ರಿಂದ 1952ರ ಅವಧಿಯಲ್ಲಿ ಸ್ಥಾಪಿತವಾಗಿತ್ತು. ಎರಡನೆಯ ಮಹಾಯುದ್ಧದಲ್ಲಿ ಜಪಾನ್ ಶರಣಾಗತವಾದ ನಂತರ ಮಾಡಿದಂತಹ ವ್ಯವಸ್ಥೆ ಇದು. ನಾನು ಈ ಉಪನ್ಯಾಸವನ್ನು 2 ಭಾಗವಾಗಿ ನೀಡಲಿದ್ದೇನೆ. ಈ ಹಿಂದೆ ಜಪಾನ್ ಮತ್ತು ಮೊದಲನೇ ಮಹಾಯುದ್ಧದಲ್ಲಿ ಅದರ ಪಾತ್ರವನ್ನು ಕುರಿತು ಉಪನ್ಯಾಸವನ್ನು ನೀಡಿದಾಗ ಅದು ಸ್ವಲ್ಪ ದೀರ್ಘಕಾಲದ ಉಪನ್ಯಾಸವಾಗಿತ್ತು. ಹಾಗಾಗಿ ಕೇಳುಗರಿಗೆ ಅಷ್ಟು ದೀರ್ಘವಾದ ಉಪನ್ಯಾಸವನ್ನು ಕೇಳೋದು ಕಷ್ಟ ಆಗಿರಬೇಕು. ಕೇಳುವವರ ಸಂಖ್ಯೆ ಕಡಿಮೆ ಆಗಿರೋದು ನನ್ನ ಗಮನಕ್ಕೆ ಬಂದಿದೆ. ಹೀಗಾಗಿ ನಾನು ಈ ಉಪನ್ಯಾಸವನ್ನು 2 ಭಾಗವಾಗಿ ನೀಡಲು ನಿರ್ಧರಿಸಿದ್ದೇನೆ. ಇವತ್ತು ಒಂದು ಭಾಗವಾಗಿ ಜಪಾನಿನಲ್ಲಿ ಮಿತ್ರ ರಾಷ್ಟ್ರಗಳ ಆಡಳಿತದ ಸ್ಥಾಪನೆಯ ಹಿನ್ನೆಲೆ, ಅದರ ಒಂದು ಸ್ವರೂಪ, ಅದರ ಉದ್ದೇಶ, ಗುರಿಗಳು ಮತ್ತು ತನ್ನ ಆಳ್ವಿಕೆಯ ಅವಧಿಯಲ್ಲಿ ಮಾಡಿದಂತಹ ಕೆಲವು ಸುಧಾರಣೆಗಳನ್ನು ನೋಡೋಣ. ಇನ್ನೊಂದು ಉಪನ್ಯಾಸದಲ್ಲಿ ಮತ್ತೆ ಕೆಲವು ಸುಧಾರಣೆಗಳು ಹಾಗೂ ಮಿತ್ರ ರಾಷ್ಟ್ರಗಳ ಆಡಳಿತದ ಕೊನೆಯಾದ ಬಗೆಯನ್ನು ಕೂಡ ನೋಡೋಣ. ಮಿತ್ರ ರಾಷ್ಟ್ರಗಳ ಆಡಳಿತ ಜಪಾನಿಗೆ ಯಾಕೆ ಬಂತು ಅಥವಾ ಯಾಕೆ ಸ್ಥಾಪಿತವಾಯಿತು ಅನ್ನುವುದನ್ನು ನಾವು ವಿಚಾರ ಮಾಡಬೇಕು ಅಂತಂದ್ರೆ ಸ್ವಲ್ಪ ಅದರ ಹಿನ್ನೆಲೆಯನ್ನ ನೋಡಬೇಕಾಗ್ತದೆ. ತಮಗೆಲ್ಲ ಗೊತ್ತೇ ಇದೆ, 1939ರಿಂದ 1945ರ ಅವಧಿಯಲ್ಲಿ ಎರಡನೇ ಮಹಾಯುದ್ಧ ನಡೆಯಿತು. ಆ ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಆಕ್ಸಿಸ್ ಮೈತ್ರಿಕೂಟದೊಂದಿಗೆ ಭಾಗಿಯಾಯಿತು. 1945ರ ಜುಲೈ ವೇಳೆಗೆ ಈ ಮೈತ್ರಿಕೂಟದಲ್ಲಿದ್ದಂತಹ ಜರ್ಮನಿ ಮತ್ತು ಇಟಲಿಗಳು ಮಿತ್ರ ರಾಷ್ಟ್ರಗಳಿಗೆ ಸೋತು ಶರಣಾಗತವಾಗಿ ಯುದ್ಧದಿಂದ ಹಿಂದಿರುಗಿದ್ವು. ಆದರೆ ಜಪಾನ್ ಶರಣಾಗತವಾಗದೆ ಯುದ್ಧವನ್ನು ಮುಂದುವರಿಸಿತ್ತು. ಈ ಹಿನ್ನೆಲೆಯಲ್ಲಿ 1945ರ ಜುಲೈನಲ್ಲಿ ನಡೆದ ಪೋಟ್ಸ್ ಡ್ಯಾಮ್ ಸಭೆಯಲ್ಲಿ ಮಿತ್ರ ರಾಷ್ಟ್ರಗಳು ಜಪಾನಿಗೆ ಎಚ್ಚರಿಕೆಯನ್ನು ನೀಡಿದ್ವು. ಹಾಗೆಯೇ ಜಪಾನಿಗೆ ಷರತ್ತು ರಹಿತವಾಗಿ ಶರಣಾಗಬೇಕೆಂಬ ಸೂಚನೆಯನ್ನು ಕೂಡ ಕೊಟ್ಟವು. ಆದರೆ ಜಪಾನಿನ ಆಡಳಿತ ವ್ಯವಸ್ಥೆ, ಅಂದರೆ ಅಲ್ಲಿಯ ಮಿಲಿಟರಿ ಅಧಿಕಾರಿಗಳು, ಅಲ್ಲಿ ಆಳ್ವಿಕೆಯನ್ನು ನಡೆಸ್ತಾ ಇದ್ದಂಥವರು ಇದಕ್ಕೆ ಗಮನವನ್ನು ಕೊಡಲಿಲ್ಲ, ಲಕ್ಷ್ಯ ನೀಡಲಿಲ್ಲ. ಆಗ ಮಿತ್ರ ರಾಷ್ಟ್ರಗಳು ತಮ್ಮ ಸರ್ವಶಕ್ತಿಯನ್ನು ಜಪಾನಿನ ಕಡೆಗೆ ತಿರುಗಿಸಿದ್ವು. ಜಪಾನಿನ ಮೇಲೆ, ಅದು ವಶಪಡಿಸಿಕೊಂಡಿದ್ದಂತಹ ಸ್ಥಳಗಳ ಮೇಲೆ ತಮ್ಮ ಶಕ್ತಿಯನ್ನು ಕೇಂದ್ರೀಕರಿಸಿದ್ವು. ಹೀಗಾಗಿ ಜಪಾನಿನ ಮೇಲೆ ಸಾಕಷ್ಟು ಒತ್ತಡ ಬಿತ್ತು. ಆದರೂ ಕೂಡ ಜಪಾನ್ ಶರಣಾಗತಿಯನ್ನು ಒಪ್ಪಲಿಲ್ಲ. ಹೀಗಾಗಿ ಮಿತ್ರ ರಾಷ್ಟ್ರಗಳು ಜಪಾನಿನ ವಿರುದ್ಧ ಪರಮಾಣು ಬಾಂಬನ್ನು ಪ್ರಯೋಗಿಸಲು ನಿರ್ಧರಿಸಿತು. 1945 ಆಗಸ್ಟ್ 6ರಂದು ಜಪಾನಿನ ಮಿಲಿಟರಿ ನೆಲೆಯಾದ ಹಿರೋಶಿಮಾದ ಮೇಲೆ ಮೊದಲ ಅಣು ಬಾಂಬ್ ಪ್ರಯೋಗ ನಡೆಯಿತು. ಇದರಲ್ಲಿ ಸುಮಾರು 78,150 ಜನರು ಮರಣಿಸಿದರು ಎನ್ನಲಾಗಿದೆ. ಅದಾದ ನಂತರ, ಅಂದರೆ ಆಗಸ್ಟ್ 9ರಂದು ಜಪಾನಿನ ಕೈಗಾರಿಕಾ ಮತ್ತು ನೌಕಾನೆಲೆ ಆದಂತಹ ನಾಗಸಾಕಿಯ ಮೇಲೆ ಮತ್ತೊಂದು ಅಣುಬಾಂಬ್ ದಾಳಿ ನಡೆಯಿತು. ಈ ದಾಳಿಯಲ್ಲಿ ಸುಮಾರು 2,80,000 ಜನರು ಮರಣ ಹೊಂದಿದ್ರು. ಈ ನಡುವೆ ರಷ್ಯಾ ತನ್ನ ತಾಟಸ್ಥ್ಯ ಒಪ್ಪಂದದ ಅವಧಿಯನ್ನ ಮುಗಿದ ನಂತರ ಆ ಒಪ್ಪಂದವನ್ನು ನವೀಕರಿಸಲಿಕ್ಕೆ ಒಪ್ಪಿಕೊಳ್ಳದೆ
ಜಪಾನಿನ ಮೇಲೆ ಯುದ್ಧವನ್ನ ಘೋಷಣೆ ಮಾಡಿತು. ಆಗಸ್ಟ್ 8ರಂದು ಜಪಾನಿನ ಮೇಲೆ ಅದು ಯುದ್ಧವನ್ನ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿತು. ಈ ಅಣುಬಾಂಬಿನ ಪ್ರಯೋಗ ಮತ್ತು ಸೋವಿಯತ್ ರಷ್ಯಾ ಜಪಾನಿನ ಮೇಲೆ ಯುದ್ಧವನ್ನ ಘೋಷಣೆ ಮಾಡಿದ್ದು ಜಪಾನಿನ ಮೇಲೆ ಒತ್ತಡವನ್ನು ಹೆಚ್ಚಿಸಿತು. ಹೀಗಾಗಿ ಆಗಸ್ಟ್ 9ರಂದು ಜಪಾನ್ ತನ್ನ ನಿರ್ಧಾರವನ್ನು ಪರಿಶೀಲಿಸಲಿಕ್ಕೆ ನಿರ್ಧರಿಸಿತು. ಅದೇ ದಿನ ಸುಪ್ರೀಂ ಕೌನ್ಸಿಲ್ ಫಾರ್ ದಿ ಡೈರೆಕ್ಷನ್ ಆಫ್ ವಾರ್ ಸಭೆ ಸೇರಿತು. ಆದರೆ ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೆ ಅದಕ್ಕೆ ಆಗಲಿಲ್ಲ. ಆನಂತರ ಜಪಾನಿನ ಚಕ್ರವರ್ತಿಯವರು ಸಭೆಯನ್ನ ಕರೆದರು. ಅಲ್ಲಿ ಮಿತ್ರ ರಾಷ್ಟ್ರಗಳ ಸೂಚನೆಯನ್ನ ಅಥವಾ ಷರತ್ತನ್ನು ಒಪ್ಪುವ ನಿರ್ಧಾರಕ್ಕೆ ಬರಲಾಯಿತು. ಅದಾದ ಮಾರನೇ ದಿನ ಅಂದರೆ ಆಗಸ್ಟ್ 10ರಂದು ಶರಣಾಗತಿಯನ್ನು ಘೋಷಿಸುವ ವಿಧಾನದ ಬಗ್ಗೆ ಚರ್ಚೆ ಆಯಿತು. 11ನೇ ತಾರೀಕು ಜಪಾನ್ ತನ್ನ ಶರಣಾಗತಿಯ ಸೂಚನೆಯನ್ನ ಮಿತ್ರ ರಾಷ್ಟ್ರಗಳಿಗೆ ಕಳುಹಿಸಿಕೊಡ್ತು. 1945 ಆಗಸ್ಟ್ 14 ಜಪಾನಿನ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ. ಆವತ್ತು ಚಕ್ರವರ್ತಿಯವರು ಜಪಾನಿನ ಶರಣಾಗತಿಯನ್ನ ಅಧಿಕೃತವಾಗಿ ಘೋಷಿಸಿದರು. ಜಪಾನಿನ ಮಂತ್ರಿಮಂಡಲ ಅದನ್ನ ಒಪ್ತು. ಇಡೀ ರಾಷ್ಟ್ರ ಹತಾಶೆಯಿಂದ ರಾಜಾಜ್ಞೆಯನ್ನ ಸ್ವೀಕಾರ ಮಾಡಿತು. ಶರಣಾಗತಿಯನ್ನ ತಡೀಲಿಕ್ಕೆ ಹಲವರು ಪ್ರಯತ್ನ ಪಟ್ಟರು, ಆದರೆ ಯಶಸ್ವಿ ಆಗಲಿಲ್ಲ. ಕೆಲವು ಕಾಲ ಇದು ಜಪಾನಿಯರಿಗೆ ಜೀರ್ಣಿಸಿಕೊಳ್ಳಲಾಗದ ಒಂದು ಸಂಗತಿ ಕೂಡ ಆಗಿತ್ತು. ಯುದ್ಧ ಸಚಿವ ಅನಾಮಿ ಸೇರಿದಂತೆ ಹಲವರು ಈ ಸಂದರ್ಭದಲ್ಲಿ ಆತ್ಮಹತ್ಯೆ ಕೂಡ ಮಾಡಿಕೊಂಡರು. ಜಪಾನ್ ಅಧಿಕೃತವಾಗಿ ತನ್ನ ಶರಣಾಗತಿಯನ್ನ ಘೋಷಿಸಿದ ದಿನ ಅಮೆರಿಕದ ಅಧ್ಯಕ್ಷರಾದ ಟ್ರೂಮನ್ ಅವರು ಯುದ್ಧ ಕೊನೆಗೊಂಡಿದೆ ಎಂದು ಪ್ರಕಟಿಸಿದರು. ಅಲ್ಲದೆ ಜನರಲ್ ಮೆಕಾರ್ಥರ್ ಅವರನ್ನು ಮಿತ್ರ ರಾಷ್ಟ್ರಗಳ ಪರವಾಗಿ ಜಪಾನಿನ ಆಡಳಿತವನ್ನು ನಡೆಸಲಿಕ್ಕೆ ನೇಮಕ ಮಾಡಿದರು. ಅವರಿಗೆ ಪೋರ್ಟ್ಸ್ ಡ್ಯಾಮ್ ಘೋಷಣೆಯ ಪ್ರಕಾರ ಅದರ ಆಡಳಿತಕ್ಕೆ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಸೂಚನೆ ಅಥವಾ ಆದೇಶವನ್ನು ಕೊಟ್ಟರು. 1945 ಆಗಸ್ಟ್ 30 ಜನರಲ್ ಮೆಕಾರ್ಥರ್ ಜಪಾನಿಗೆ ಬಂದರು. ಸೆಪ್ಟೆಂಬರ್ 2ರಂದು ಟೋಕಿಯೋ ಕೊಲ್ಲಿಯಲ್ಲಿ ಅಮೆರಿಕದ ನೌಕೆ ಮಿಸ್ಸೂರಿ ಇದರಲ್ಲಿ ಜಪಾನ್ ಅಧಿಕೃತವಾಗಿ ಶರಣಾಗತಿಯ ಪತ್ರಗಳಿಗೆ ಸಹಿ ಹಾಕಿತು. ಮಿತ್ರ ರಾಷ್ಟ್ರಗಳ ಪ್ರತಿನಿಧಿಗಳು, ಅದರ ಸುಪ್ರೀಂ ಕಮಾಂಡರ್ ಆಫ್ ದಿ ಅಲೈಡ್ ಪವರ್ಸ್ SCAP ಎಂದು ಕರೆಯಲ್ಪಡುವ ಜನರಲ್ ಮೆಕಾರ್ಥರ್ ಅವರು ಹಾಗೂ ಜಪಾನ್ ಸರ್ಕಾರದ ಪ್ರತಿನಿಧಿಗಳು ಈ ಶರಣಾಗತಿಯ ಪತ್ರಗಳಿಗೆ ಅಥವಾ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದರು. ಈ ಘಟನೆ 92 ವರ್ಷಗಳ ಹಿಂದೆ ಕಮಾಂಡರ್ ಪೆರ್ರಿ ಜಪಾನಿಗೆ ಬಂದು ಖನಾಗಾವ ಒಪ್ಪಂದವನ್ನು ಮಾಡಿಕೊಂಡಿದ್ದ ಘಟನೆಯನ್ನ ನೆನಪಿಗೆ ತರುತ್ತೆ. ಜಪಾನಿನ ಚಕ್ರವರ್ತಿಯವರು ಒಂದು ಆಜ್ಞೆಯನ್ನು ಹೊರಡಿಸಿ ಶರಣಾಗತಿಯ ಷರತ್ತುಗಳ ಅನ್ವಯ ಮಿತ್ರ ರಾಷ್ಟ್ರಗಳ ಆಡಳಿತಾಧಿಕಾರಿಗಳ ನಿರ್ದೇಶನದಂತೆ ನಡೆದುಕೊಳ್ಳಬೇಕೆಂದು ರಾಷ್ಟ್ರದ ಎಲ್ಲರಿಗೂ ಕರೆ ನೀಡಿದರು. ಹೀಗೆ 2ನೇ ಮಹಾಯುದ್ಧದ ಹೋರಾಟ ಕೊನೆಗೊಂಡು ಜಪಾನ್ ಮಿತ್ರ ರಾಷ್ಟ್ರಗಳ ಆಳ್ವಿಕೆಗೆ ಒಳಪಡಿತು. ಈ ಮಿತ್ರ ರಾಷ್ಟ್ರಗಳ ಆಳ್ವಿಕೆಯು 1952 ಸ್ಯಾನ್ ಫ್ರಾನ್ಸಿಸ್ಕೋ ಒಪ್ಪಂದ ಜಾರಿಗೆ ಬರುವವರೆಗೆ ಅಸ್ತಿತ್ವದಲ್ಲಿ ಇತ್ತು. ಈ ಆಳ್ವಿಕೆಯ ಪ್ರಧಾನ ಪಾತ್ರವನ್ನು ಅಮೆರಿಕ ವಹಿಸಿತ್ತು. ಅದು 2ನೇ ಮಹಾಯುದ್ಧದಲ್ಲಿ ಜಪಾನನ್ನು ಸೋಲಿಸುವಲ್ಲಿಯೂ ಕೂಡ ಮಹತ್ವದ ಪಾತ್ರ ವಹಿಸಿದ್ದನ್ನು ನಾವು ನೋಡಬಹುದಾಗಿದೆ. ಈ ಆಳ್ವಿಕೆ ಜಪಾನಿನ ಇತಿಹಾಸದಲ್ಲಿ ಮತ್ತೊಂದು ತಿರುವು. ಒಂದು ಸಾಮ್ರಾಜ್ಯಶಾಹಿ ಯುದ್ಧಪ್ರಿಯ ರಾಷ್ಟ್ರವನ್ನ ಶಾಂತಿಪ್ರಿಯ ಮತ್ತು ಪ್ರಜಾಸತ್ತಾತ್ಮಕವಾಗಿ ಬದಲು ಮಾಡಿದ್ದು ಈ ಆಳ್ವಿಕೆಯ ಮಹತ್ವದ ಒಂದು ಸಾಧನೆ. ಈ ಆಳ್ವಿಕೆಯ ಹೊತ್ತಿನಲ್ಲಿ ಅಮೆರಿಕ
ಜಪಾನಿನ ವಿರುದ್ಧ ಸೇಡಿನ ನೀತಿ ಅನುಸರಿಸಲಿಲ್ಲ. ಬದಲಿಗೆ ಅದರ ಪುನರ್ ನಿರ್ಮಾಣ ಮಾಡಿದ್ದನ್ನು ನಾವು ನೋಡ್ಬೋದು. ಮುಖ್ಯವಾಗಿ ಅದರ ಉದ್ದೇಶ ಜಪಾನಿನಲ್ಲಿ ಪುನರ್ ನಿರ್ಮಾಣ ಮಾಡುವುದಷ್ಟೇ ಅಲ್ಲ, ಜಾಗತಿಕ ರಾಜಕಾರಣದಲ್ಲಿ ಶೀತಲ ಸಮರ ಆರಂಭವಾದ ಮೇಲೆ ದೂರ ಪ್ರಾಚ್ಯದಲ್ಲಿ ಕಮ್ಯುನಿಸಂನ ವಿಸ್ತರಣೆಗೆ ತಡೆಯೊಡ್ಡುವುದು ಕೂಡ ಅದರ ಉದ್ದೇಶ ಆಗಿತ್ತು. ಈ ಅವಧಿಯಲ್ಲಿ ಜಪಾನಿನಲ್ಲಿ ನಡೆದ ಪುನರ್ ನಿರ್ಮಾಣ ಕಾರ್ಯದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದಂಥವರು ಅಮೆರಿಕದ ಸೇನೆಯ ನಾಯಕರಲ್ಲಿ ಒಬ್ಬರಾದಂತಹ ಜನರಲ್ ಮೆಕಾರ್ಥರ್. ಅವರನ್ನು ಸುಪ್ರೀಂ ಕಮಾಂಡರ್ ಆಫ್ ದಿ ಅಲೈಡ್ ಪವರ್ ಎಂದು ಕರೆಯಲಾಗುತ್ತೆ. ಅವರ ನಂತರ ಜನರಲ್ ರಿಡ್ಜ್ವೆ ಆ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಈ ಆಳ್ವಿಕೆಯ ಅವಧಿಯಲ್ಲಿ ಜಪಾನಿನಲ್ಲಿ ಆಡಳಿತಾತ್ಮಕ, ಆರ್ಥಿಕ ಹಾಗೂ ಇತರ ಹಲವು ಸುಧಾರಣೆಗಳನ್ನು ಪರಿಚಯಿಸಲಾಗಿದೆ. ನಾವು ಈಗ ಜಪಾನ್ನಲ್ಲಿ ಮಿತ್ರ ರಾಷ್ಟ್ರಗಳು ಆಳ್ವಿಕೆಯನ್ನು ಆರಂಭಿಸಿದಾಗ ಯಾವ ರೀತಿಯ ಸವಾಲುಗಳನ್ನು ಎದುರಿಸಬೇಕಾಯಿತು ಅನ್ನೋದನ್ನು ನೋಡೋಣ. ತಮಗೆಲ್ಲ ಗೊತ್ತೇ ಇದೆ, ಜಪಾನ್ನಂತಹ ದೇಶದಲ್ಲಿ ಮಿತ್ರ ರಾಷ್ಟ್ರಗಳ ಆಳ್ವಿಕೆಯನ್ನು ಸ್ಥಾಪನೆ ಮಾಡೋದು ಬಹಳ ಸುಲಭವಾಗಿರ್ತಕ್ಕಂಥ ಒಂದು ಕೆಲಸವಲ್ಲ. ಯಾಕೆಂತಂದರೆ ಅಲ್ಲಿ ಗಂಭೀರವಾದ ಅನೇಕ ಸವಾಲುಗಳು ಇದ್ದವು. ಅವುಗಳನ್ನು ನಾವು ಹೀಗೆ ಪಟ್ಟಿ ಮಾಡಬಹುದು. ಬಹಳ ಮುಖ್ಯವಾಗಿ ಯುದ್ಧಾಪರಾಧಿಗಳನ್ನು ಶಿಕ್ಷಿಸುವುದು, ಜಪಾನನ್ನು ನಿಸ್ಸೇನೀಕರಣಗೊಳಿಸೋದು ಮತ್ತು ನಿಶಸ್ತ್ರೀಕರಣ ಮಾಡುವುದು, ಸಾಮ್ರಾಜ್ಯಶಾಹಿ ಯುದ್ಧ ಆಧಾರಿತ ಅದರ ಆರ್ಥಿಕತೆಯನ್ನು ಕೊನೆಗೊಳಿಸುವುದು, ಜಪಾನನ್ನು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ರೂಪಿಸುವುದು ಮತ್ತು ಜಪಾನನ್ನು ಪುನರ್ ನಿರ್ಮಿಸುವುದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯುದ್ಧಾನಂತರದ ಜಪಾನಿನ ಸ್ಥಿತಿ ಬಹಳ ಭೀಕರವಾಗಿತ್ತು. ಯುದ್ಧದ ದಾಳಿಗೆ ಸಿಲುಕಿ ಅದರ ನಗರಗಳು, ಕಟ್ಟಡಗಳು, ವಸತಿ ನೆಲೆಗಳು, ಹಡಗುಗಳು ಎಲ್ಲ ನಾಶವಾಗಿ ಹೋಗಿತ್ತು. ಜಪಾನಿಗೆ ಆಹಾರವನ್ನು ಒದಗಿಸ್ತಾ ಇದ್ದಂಥ ಚೈನಾ, ತೈವಾನ್, ಕೊರಿಯಾಗಳು ಜಪಾನ್ ಸಾಮ್ರಾಜ್ಯದಿಂದ ಕೈಬಿಟ್ಟಿದ್ವು. ಚೀನಾ, ಮಂಚೂರಿಯಾ, ಸೈಬೀರಿಯಾ, ಕೊರಿಯಾ, ಫಾರ್ಮೋಸಗಳಿಂದ ಸುಮಾರು 6.5 ಮಿಲಿಯನ್ ಜಪಾನಿಯರು ದೇಶಕ್ಕೆ ಹಿಂದಿರುಗಿದ್ರು. ಜಪಾನಿಯರಿಗೆ ಆಹಾರವನ್ನು ಒದಗಿಸಬೇಕಾಗಿತ್ತು. ಈ ಬೇರೆ ಪ್ರದೇಶಗಳಿಂದ ಬಂದಂಥ ಜಪಾನಿಯರಿಗೆ ವಸತಿ ವ್ಯವಸ್ಥೆಯನ್ನು ಏರ್ಪಡಿಸಬೇಕಾಗಿತ್ತು. ಇದೇ ವೇಳೆಯಲ್ಲಿ ಕಾಲರಾದಂಥ ಅಂಟುಜಾಡ್ಯಗಳು ಕೂಡ ಕಾಣಿಸಿಕೊಂಡಿದ್ವು. ಹೀಗಾಗಿ ಮಿತ್ರ ರಾಷ್ಟ್ರಗಳ ಆಡಳಿತ ವ್ಯವಸ್ಥೆ ಮೊದಲಿಗೆ ಜಪಾನಿನ ಜನರ ಆಹಾರ, ವಸತಿ ಮತ್ತು ಆರೋಗ್ಯ ವಿಷಯಗಳಿಗೆ ಆಸಕ್ತಿ ಅಥವಾ ಆದ್ಯತೆಯನ್ನು ನೀಡಬೇಕಾಯಿತು. ಸಿ ಯನಾಗಾ ಎಂಬ ಇತಿಹಾಸಕಾರರು ತಮ್ಮ ಜಪಾನ್ ಸಿನ್ಸ್ ಪೆರ್ರಿ ಕೃತಿಯಲ್ಲಿ ಹೀಗೆ ಹೇಳ್ತಾರೆ: ಇಮಿಡಿಯೇಟ್ಲಿ ಆಫ್ಟರ್ ಹಿಸ್ ಅರೈವಲ್, ಜನರಲ್ ಮೆಕಾರ್ಥರ್ ಸೆಟ್ ಔಟ್ ಟು ಅಚೀವ್ the twofold objective of occupation, the destruction of Japan's ability to wage war and her construction as an independent democratic nation capable of standing on her own economic feet. ಅಂದರೆ ಜನರಲ್ ಮೆಕಾರ್ಥರ್ ಜಪಾನಿಗೆ ಬಂದೊಡನೆ 2 ಮುಖ್ಯ ಉದ್ದೇಶಗಳನ್ನು, ಮಿತ್ರ ರಾಷ್ಟ್ರಗಳ ಆಳ್ವಿಕೆಯ 2 ಮುಖ್ಯ ಉದ್ದೇಶಗಳನ್ನು ಸೆಟ್ ಔಟ್ ಮಾಡಿದ್ರು. ಅದನ್ನು ಸಾಧಿಸುವುದಕ್ಕಾಗಿ ಪ್ರಯತ್ನಿಸಿದರು. ಅದಂತಂದ್ರೆ ಜಪಾನ್ ಮತ್ತೊಮ್ಮೆ ಯುದ್ಧ ಮಾಡದಿರುವಂತೆ ಅದರ ಸಾಮರ್ಥ್ಯವನ್ನು ನಾಶಗೊಳಿಸುವುದು ಮತ್ತು ಆರ್ಥಿಕವಾಗಿ ತನ್ನ ಕಾಲುಗಳ ಮೇಲೆ ನಿಲ್ಲುವ ಸಾಮರ್ಥ್ಯ ಪಡೆದ ಸ್ವತಂತ್ರ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಪುನರ್ ನಿರ್ಮಿಸುವುದು. ಇದು ಮಿತ್ರ ರಾಷ್ಟ್ರಗಳ ಮುಂದಿದ್ದ ಪ್ರಮುಖ ಸವಾಲುಗಳು ಎಂದು ಯನಗಾ ಅವರು ಅಭಿಪ್ರಾಯವನ್ನು ಪಡ್ತಾರೆ.
ನಾನೀಗಾಗಲೇ ಉಲ್ಲೇಖಿಸಿದ ಕೃತಿಯ 1949 ಆವೃತ್ತಿಯ ಪುಟ 626ರಲ್ಲಿ ಈ ಹೇಳಿಕೆಯನ್ನ ತಾವು ನೋಡಬಹುದಾಗಿದೆ. ಈ ಸವಾಲುಗಳನ್ನು ಹೇಗೆ ಎದುರಿಸೋದು, ಅದಕ್ಕಾಗಿ ಯಾವ ರೀತಿಯ ವ್ಯವಸ್ಥೆಯನ್ನ ಮಾಡಬೇಕು ಅನ್ನುವುದರ ಬಗ್ಗೆ ಮಿತ್ರ ರಾಷ್ಟ್ರಗಳು ಏಕಾಏಕಿ ತೀರ್ಮಾನಕ್ಕೆ ಬರಲಿಕ್ಕಾಗಲಿಲ್ಲ. ಅದಕ್ಕಾಗಿ 1945 ಡಿಸೆಂಬರ್ 27ರಂದು ಮಾಸ್ಕೋದಲ್ಲಿ ನಡೆದ ವಿದೇಶಾಂಗ ಸಚಿವರ ಸಮ್ಮೇಳನದಲ್ಲಿ ಚರ್ಚೆ ಮಾಡಲಾಯಿತು. ಆ ಚರ್ಚೆ ಮಾಡಿದ ನಂತರ ಮಿತ್ರ ರಾಷ್ಟ್ರಗಳು ಆ ಸಮ್ಮೇಳನದಲ್ಲಿ ಬಂದ ತೀರ್ಮಾನದಂತೆ ಜಪಾನಿನಲ್ಲಿ ಮಿತ್ರ ರಾಷ್ಟ್ರಗಳ ಆಳ್ವಿಕೆಗೆ 2 ಸಮಿತಿಗಳನ್ನು ರಚಿಸಲಾಯಿತು. ಮೊದಲನೆಯದನ್ನ ದೂರಪ್ರಾಚ್ಯ ಆಯೋಗ, ಎರಡನೆಯದನ್ನ ಮಿತ್ರ ರಾಷ್ಟ್ರಗಳ ಆಡಳಿತ ಮಂಡಳಿ ಅಂತೇಳಿ ಕರೀತಾರೆ. ಆ 2 ಸಮಿತಿಗಳನ್ನು ರಚಿಸಿ ಪುನರ್ ನಿರ್ಮಾಣದ ರೂಪುರೇಷೆಗಳನ್ನು ಆ ಸಭೆಯಲ್ಲಿ ನಿರ್ಧರಿಸಲಾಯಿತು. ದೂರಪ್ರಾಚ್ಯ ಆಯೋಗ ಫಾರ್ ಈಸ್ಟರ್ನ್ ಕಮಿಷನ್, ಇದರಲ್ಲಿ ಮೊದಲಿಗೆ 11 ರಾಷ್ಟ್ರಗಳಿದ್ದವು. ಅಮೆರಿಕ, ಇಂಗ್ಲೆಂಡ್, ರಷ್ಯಾ, ಫ್ರಾನ್ಸ್, ಚೀನಾ, ನೆದರ್ಲ್ಯಾಂಡ್, ಕೆನಡಾ, ನ್ಯೂಜಿಲೆಂಡ್, ಆಸ್ಟ್ರೇಲಿಯಾ, ಭಾರತ ಮತ್ತು ಫಿಲಿಪೈನ್ಸ್. ಈ ಒಂದು ಆಯೋಗ ವಾಷಿಂಗ್ಟನ್ನಿಂದ ಕಾರ್ಯವನ್ನು ನಿರ್ವಹಿಸುತ್ತಿತ್ತು. 1946 ಫೆಬ್ರವರಿಯಲ್ಲಿ ಅದು ತನ್ನ ಕಾರ್ಯವನ್ನು ಆರಂಭಿಸಿತು. ಆನಂತರ 1949 ನವೆಂಬರ್ 17ರಂದು ಈ ಆಯೋಗಕ್ಕೆ ಬರ್ಮಾ ಮತ್ತು ಪಾಕಿಸ್ತಾನಗಳನ್ನು ಸೇರಿಸಲಾಯಿತು. ಈ ಆಯೋಗದ ಮುಖ್ಯ ಕಾರ್ಯವೇನು ಅಥವಾ ಜವಾಬ್ದಾರಿ ಏನು ಅಂತ ನೋಡೋದಾದರೆ ಅದಕ್ಕೆ 2 ಮುಖ್ಯವಾಗಿರ್ತಕ್ಕಂಥ ಕಾರ್ಯಗಳಿದ್ದವು. ಒಂದು, ಜಪಾನಿನ ಪುನರ್ ನಿರ್ಮಾಣದ ಬಗ್ಗೆ ಸೂಕ್ತ ಯೋಜನೆ ಮತ್ತು ತತ್ವಗಳನ್ನು ರೂಪಿಸುವುದು. 2, ಸುಪ್ರೀಂ ಕಮಾಂಡರ್ ಆಫ್ ಅಲೈಡ್ ಪವರ್ಸ್ ಅಥವಾ ಮಿತ್ರ ರಾಷ್ಟ್ರಗಳ ಆಳ್ವಿಕೆಯ ಮಹಾದಂಡನಾಯಕ ಕೈಗೊಂಡಿರ್ತಕ್ಕಂಥ ಕಾರ್ಯಗಳನ್ನು ಪರಿಶೀಲನೆ ಮಾಡೋದು. ಇನ್ನೊಂದು ಸಮಿತಿ ಮಿತ್ರ ರಾಷ್ಟ್ರಗಳ ಆಡಳಿತ ಮಂಡಳಿ, ದ ಅಲೈಡ್ ಕೌನ್ಸಿಲ್ ಆಫ್ ಜಪಾನ್. ಇದರಲ್ಲಿ 4 ರಾಷ್ಟ್ರಗಳಿದ್ದವು: ಅಮೆರಿಕ, ರಷ್ಯಾ, ಇಂಗ್ಲೆಂಡ್ ಮತ್ತು ಚೀನಾ. ಇದರ ಮುಖ್ಯ ಕೇಂದ್ರ ಟೋಕಿಯೋ ಆಗಿತ್ತು. ಇದರ ಮುಖ್ಯ ಜವಾಬ್ದಾರಿ ದೂರಪ್ರಾಚ್ಯ ಆಯೋಗ ಮತ್ತು SCAP ಅವರಿಗೆ ಆಡಳಿತಕ್ಕೆ ಸಂಬಂಧಿಸಿದಂತೆ ಸಲಹೆಯನ್ನ ಕೊಡೋದು. ಆರಂಭದಲ್ಲಿ ಈ ಕೌನ್ಸಿಲ್ 2 ವಾರಕ್ಕೊಮ್ಮೆ ಸಭೆ ಸೇರ್ತಾ ಇತ್ತು. ಈ ಕೌನ್ಸಿಲ್ನಲ್ಲಿ ಅಮೆರಿಕದ ಪ್ರಭಾವ ಹೆಚ್ಚಾಗಿತ್ತು. ಆದರೆ SCAP ಅವರಿಗೆ ತುರ್ತು ಸಂದರ್ಭದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವನ್ನು ನೀಡಲಾಗಿತ್ತು. ಆನಂತರ ಅವರು ಕೌನ್ಸಿಲ್ನ ಅನುಮತಿಯನ್ನ ಪಡೆಯಬಹುದಾಗಿತ್ತು. ಹೀಗೆ ತಾಂತ್ರಿಕವಾಗಿ ಜಪಾನಿನ ಆಡಳಿತವನ್ನು ಅಂತಾರಾಷ್ಟ್ರೀಯ ಮಂಡಳಿಗೆ ವಹಿಸಲಾಯಿತು. ಆದರೆ ವಾಸ್ತವವಾಗಿ ಅದನ್ನು ಅಮೆರಿಕ ಅಥವಾ ಅದರ ದಂಡನಾಯಕರಾದ ಮೆಕಾರ್ಥರ್ ಅವರು ನಿರ್ವಹಿಸಿದರು. ಅವರು ತಮ್ಮ ನಿಯಂತ್ರಣದಲ್ಲಿರುವ ಜಪಾನ್ ಸರ್ಕಾರದ ಮೂಲಕ ಆಡಳಿತವನ್ನು ನಿರ್ವಹಿಸಿದರು. ಮೆಕಾರ್ಥರ್ ಬಹು ಜಾಣ್ಮೆಯಿಂದಲೇ ಈ ಆಡಳಿತವನ್ನು ನಿರ್ವಹಿಸಿದ್ದನ್ನು ನಾವು ನೋಡಬಹುದು. ಅವರು ಮಿತ್ರ ರಾಷ್ಟ್ರಗಳ ಆಡಳಿತ ನೀತಿಗಳನ್ನು ಜಪಾನಿನ ಚಕ್ರವರ್ತಿ ಮತ್ತು ಅಲ್ಲಿನ ಆಡಳಿತ ಸಿಬ್ಬಂದಿಯವರ ಮೂಲಕ ಜಾರಿಗೆ ತಂದರು. ಜಪಾನಿನ ಚಕ್ರವರ್ತಿ ಹಿರೋಹಿಟೋ ಅವರನ್ನು ಮುಂದುವರಿಸಿದರು. ಇದು ಮೆಕಾರ್ಥರ್ ಅವರಿಟ್ಟ ಅತ್ಯಂತ ಮುಖ್ಯವಾದ ಮಹತ್ವದ ಹೆಜ್ಜೆ. ಅವರಿಟ್ಟ ಈ ಹೆಜ್ಜೆಯಿಂದ ಅಥವಾ ಈ ಕ್ರಮದಿಂದ ಜಪಾನಿಯರಲ್ಲಿ ಮಿತ್ರ ರಾಷ್ಟ್ರಗಳ ಆಡಳಿತ ಕುರಿತು ವಿಶ್ವಾಸ ಮೂಡಿತು. ಆಡಳಿತ ಸರಾಗವಾಯಿತು. ಚಕ್ರವರ್ತಿ ಈ ಆಡಳಿತ ವ್ಯವಸ್ಥೆಗೆ ಸಹಕರಿಸಿದರು. ಮಿತ್ರ ರಾಷ್ಟ್ರಗಳ ಆಡಳಿತ ನೀತಿಯ ಜಾರಿಗೆ ವಿಶೇಷ ತರಬೇತಿ ಪಡೆದ ಅರ್ಹ ಸಿಬ್ಬಂದಿ ವರ್ಗವನ್ನು ನೇಮಕ ಮಾಡಲಾಯಿತು. ಈ ಹಿಂದೆ ಸರ್ಕಾರದಲ್ಲಿ ಮುಖ್ಯ ಹುದ್ದೆಗಳನ್ನು ನಿರ್ವಹಿಸುತ್ತಿದ್ದು
ಯುದ್ಧಕ್ಕೆ ಕಾರಣರಾದವರನ್ನ ವಜಾ ಮಾಡಲಾಯಿತು. ಜಪಾನಿಯರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾಯಿತು. ಕ್ರಮೇಣ ಈ ಆಡಳಿತದ ವಿರುದ್ಧದ ಜಪಾನಿಯರ ಅಸಮಾಧಾನ ಕಡಿಮೆ ಆಯಿತು. ಜಪಾನ್ ಮತ್ತು ಅಮೆರಿಕಗಳ ನಡುವೆ ವಿಶ್ವಾಸ ವೃದ್ಧಿಯಾಯಿತು. ಹೀಗೆ ನಾವು ಜಪಾನಿನಲ್ಲಿ ಮಿತ್ರ ರಾಷ್ಟ್ರಗಳ ಆಡಳಿತ ಸ್ಥಾಪನೆಯ ಅಥವಾ ಆಳ್ವಿಕೆಯ ಸ್ಥಾಪನೆಯ ಹಿನ್ನೆಲೆಯನ್ನ ಮತ್ತು ಅದರ ಮುಂದಿದ್ದ ಸವಾಲುಗಳನ್ನು ಮತ್ತು ಆ ಆಡಳಿತಕ್ಕಾಗಿ ಏರ್ಪಡಿಸಿಕೊಂಡಿರ್ತಕ್ಕಂಥ ವ್ಯವಸ್ಥೆಯನ್ನ ನೋಡಬಹುದಾಗಿದೆ. ಈಗ ಮಿತ್ರ ರಾಷ್ಟ್ರಗಳ ಆಳ್ವಿಕೆಯ ಉದ್ದೇಶವೇನು ಅಂತೇಳಿ ನೋಡೋಣ. ಮಿತ್ರ ರಾಷ್ಟ್ರಗಳ ಆಳ್ವಿಕೆಯು ಎರಡು ಮುಖ್ಯ ಉದ್ದೇಶಗಳನ್ನು ಹೊಂದಿತ್ತು. ಮೊದಲನೆಯದಾಗಿ, ಜಪಾನ್ ಮುಂದೆ ಜಗತ್ತಿನ ಶಾಂತಿಗೆ ಭದ್ರತೆಗೆ ತೊಂದರೆ ಮಾಡದಂತೆ ಕ್ರಮ ತೆಗೆದುಕೊಳ್ಳುವುದು. ಎರಡನೇದಾಗಿ, ಜಪಾನಿನಲ್ಲಿ ಶಾಂತಿಯುತ, ಜವಾಬ್ದಾರಿಯುತ, ಪ್ರಜಾಸತ್ತಾತ್ಮಕ ಸರ್ಕಾರವನ್ನು ಸ್ಥಾಪಿಸುವುದು. ಈ ಎರಡು ಉದ್ದೇಶಗಳನ್ನು ಈಡೇರಿಸುವುದಕ್ಕೆ ಮಿತ್ರ ರಾಷ್ಟ್ರಗಳ ಆಳ್ವಿಕೆಯು ಒಂದಿಷ್ಟು ವಿಧಾನಗಳನ್ನು ಹಾಕಿಕೊಳ್ತು. ಆ ವಿಧಾನಗಳು ಯಾವುವು ಅವನ್ನ ನಾವು ಹೀಗೆ ನೋಡ್ಬೋದು. ಒಂದನೆಯದಾಗಿ, ಜಪಾನಿನ ಸಾಮ್ರಾಜ್ಯಶಾಹಿತ್ವದ ಅಂತ್ಯ ಮತ್ತು ಅದನ್ನು ಸಂಪೂರ್ಣವಾಗಿ ನಿಶಸ್ತ್ರೀಕರಣ ಮತ್ತು ನಿಸ್ಸೇನೀಕರಣಗೊಳಿಸುವುದು. ಎರಡನೆಯದಾಗಿ, ಜಪಾನಿನ ಕೈಗಾರಿಕೆಗಳನ್ನು ಪ್ರಜಾಪ್ರಭುತ್ವೀಕರಣ ಹಾಗೂ ನಿಸ್ಸೇನೀಕರಣಗೊಳಿಸುವುದು ಮತ್ತು ಅವುಗಳನ್ನು ಪುನರ್ ರಚಿಸಿ ಶಾಂತಿ ಬಯಸುವ ಜನತೆಯ ಅಗತ್ಯತೆಗಳನ್ನು ಪೂರೈಸುವಂತೆ ಮಾಡುವುದು. ಮೂರನೆಯದಾಗಿ, ಜಪಾನಿನ ಜನರ ವೈಯಕ್ತಿಕ ಸ್ವಾತಂತ್ರ್ಯ, ಮೂಲಭೂತ ಹಕ್ಕುಗಳಿಗೆ ಗೌರವ ಇವುಗಳನ್ನು ಪ್ರೋತ್ಸಾಹಿಸಿ ಪ್ರಜಾಪ್ರಭುತ್ವ ಮತ್ತು ಪ್ರತಿನಿಧಿ ಸರ್ಕಾರವನ್ನು ರಚಿಸಲಿಕ್ಕೆ ಸಹಕರಿಸುವುದು. ಈ ಮೂರು ವಿಧಾನಗಳನ್ನು ಅನುಸರಿಸುವ ಮೂಲಕ ಮಿತ್ರ ರಾಷ್ಟ್ರಗಳು ಅಥವಾ ಮಿತ್ರ ರಾಷ್ಟ್ರಗಳ ಆಳ್ವಿಕೆ ಜಪಾನಿನಲ್ಲಿ ತನ್ನ ಉದ್ದೇಶವನ್ನು ಸಾಧಿಸಿದ್ದನ್ನು ನಾವು ನೋಡಬಹುದಾಗಿದೆ. ಈಗ ನಾವು ಮತ್ತೆ ಮುಂದಕ್ಕೆ ಹೋಗೋಣ. ಅದಂತಂದ್ರೆ, ಯಾವ ರೀತಿಯ ಕ್ರಮಗಳನ್ನು ಮಿತ್ರ ರಾಷ್ಟ್ರಗಳ ಆಳ್ವಿಕೆಯು ತನ್ನ ಉದ್ದೇಶಕ್ಕಾಗಿ ಕೈಗೊಳ್ತು ಅನ್ನುವುದನ್ನು ವಿವರವಾಗಿ ನೋಡೋಣ. ಈ ಒಂದು ಭಾಗದಲ್ಲಿ ನಾನು 3 ಕ್ರಮಗಳನ್ನು ತಮ್ಮ ಗಮನಕ್ಕೆ ತರ್ತೇನೆ. ಮುಂದಿನ ಉಪನ್ಯಾಸದ ಅಂದರೆ ಭಾಗ 2ರಲ್ಲಿ ಉಳಿದ ಕ್ರಮಗಳನ್ನು ತಮ್ಮ ಗಮನಕ್ಕೆ ತರಲಾಗುತ್ತೆ. ಮೊದಲನೇ ಕ್ರಮ ಅಂತಂದ್ರೆ, ಜಪಾನಿನ ಸಾಮ್ರಾಜ್ಯಶಾಹಿತ್ವವನ್ನು ಅಂತ್ಯಗೊಳಿಸಿತು. ಸಾಮ್ರಾಜ್ಯಶಾಹಿತ್ವವನ್ನು ಅಂತ್ಯಗೊಳಿಸೋದು ಅಂತಂದ್ರೆ ಬಹು ಸುಲಭದ ಮಾತಲ್ಲ. ಅದು 2 ರೀತಿಯಲ್ಲಿ ಅಂತ್ಯಗೊಳಿಸಬೇಕಾಗುತ್ತೆ. ಒಂದು, ಭೌತಿಕವಾಗಿ ಅದರ ಸಾಮ್ರಾಜ್ಯಶಾಹಿತ್ವವನ್ನು ಕೊನೆಗೊಳಿಸೋದು. ಅಂದರೆ ಅದು ಗೆದ್ದುಕೊಂಡ ಪ್ರದೇಶಗಳನ್ನು ವಶಪಡಿಸಿಕೊಂಡು ಅವುಗಳಿಗೆ ಸೂಕ್ತ ವ್ಯವಸ್ಥೆಯನ್ನು ಮಾಡೋದು. ಮತ್ತೊಂದು, ಜನರಲ್ಲಿರ್ತಕ್ಕಂಥ ಸಾಮ್ರಾಜ್ಯಶಾಹಿ ಆಲೋಚನೆಗಳನ್ನು, ಚಿಂತನೆಗಳನ್ನು ತೆಗೆದುಹಾಕೋದು. ಈ 2 ಕೆಲಸಗಳನ್ನು ಕೂಡ ಮಿತ್ರ ರಾಷ್ಟ್ರಗಳ ಆಳ್ವಿಕೆ ಜಪಾನ್ನಲ್ಲಿ ಮಾಡಿದ್ದನ್ನ ನಾವು ಮುಖ್ಯವಾಗಿ ನೋಡಬಹುದು. ಅದರಲ್ಲಿ ಮೊದಲನೇದು ಅದೇನ್ ಮಾಡ್ತು ಅಂತೇಳಿ ನೋಡೋಣ. ಅಂದ್ರೆ ಭೌತಿಕವಾಗಿ ಯಾವ ರೀತಿ ಒಂದು ಸಾಮ್ರಾಜ್ಯಶಾಹಿತ್ವವನ್ನು ಕೊನೆಗೊಳಿಸಲಿಕ್ಕೆ ಕ್ರಮ ಕೈಗೊಳ್ತು ಅನ್ನೋದನ್ನ ಈಗ ನೋಡೋಣ. ಮೊದಲನೇದಾಗಿ, ಜಪಾನಿನ ಸಾಮ್ರಾಜ್ಯಶಾಹಿತ್ವವನ್ನು ಕೊನೆಗೊಳಿಸಲಿಕ್ಕೆ ಮಿತ್ರ ರಾಷ್ಟ್ರಗಳ ಆಡಳಿತ ವ್ಯವಸ್ಥೆ ಮಾಡಿದ ಕೆಲಸ ಅಂದ್ರೆ, ಅದು ಮಿಜಿ ಯುಗದಿಂದ ವಶಪಡಿಸಿಕೊಂಡಿದ್ದ ಪ್ರದೇಶಗಳನ್ನು ಅದರಿಂದ ಪುನರ್ವಶಪಡಿಸಿಕೊಂಡು ಅವುಗಳಿಗೆ ಸೂಕ್ತ ವ್ಯವಸ್ಥೆ ಮಾಡಿತು. ನೋಡಿ, ಕುರೈಲ್ಸ್ ಮತ್ತು ದಕ್ಷಿಣ ಸಕಾಲಿನ್ಗಳನ್ನು ರಷ್ಯಾ ವಶಕ್ಕೆ ನೀಡಲಾಯಿತು. ಮೊದಲನೇ ಮಹಾಯುದ್ಧದಲ್ಲಿ ಜಪಾನ್ ಜರ್ಮನಿಯಿಂದ ವಶಪಡಿಸಿಕೊಂಡಿದ್ದ ದ್ವೀಪಗಳನ್ನು
ಅಮೆರಿಕದ ವಶಕ್ಕೆ ನೀಡಲಾಯಿತು. ಮಂಚೂರಿಯಾ, ಚೀನಾದ ಹಲವು ಪ್ರದೇಶಗಳು, ಫಾರ್ಮೋಸಾ, ಪೆಸ್ಕಡೋರ್ಸ್ಗಳನ್ನು ಚೀನಾಕ್ಕೆ ಹಿಂದಿರುಗಿಸಲಾಯಿತು. ಕೊರಿಯಾವನ್ನ ಸೋವಿಯತ್, ರಷ್ಯಾ ಮತ್ತು ಅಮೆರಿಕ ಸೈನ್ಯಗಳು ವಶಪಡಿಸಿಕೊಂಡು 38ನೇ ಅಕ್ಷಾಂಶ ರೇಖೆಯನ್ನು ಗಡಿಯಾಗಿಸಿಕೊಂಡು ಉತ್ತರ ಭಾಗದಲ್ಲಿ ಸೋವಿಯತ್ ರಷ್ಯಾ, ದಕ್ಷಿಣ ಭಾಗದಲ್ಲಿ ಅಮೆರಿಕ ತನ್ನ ಪ್ರಭಾವವನ್ನು ಸ್ಥಾಪಿಸಿತು. ಮುಂದೆ ಈ ಎರಡು ಭಾಗಗಳು ಪ್ರತ್ಯೇಕ ರಾಷ್ಟ್ರಗಳಾಗಿ ಸ್ವತಂತ್ರಗೊಂಡಿದ್ದನ್ನು ನಾವು ನೋಡ್ತೇವೆ. ಈ ಒಂದು ಏರ್ಪಾಡಿನಿಂದ ಜಪಾನ್ ಅದರ ಒಂದು ಅಧಿಕಾರ ಹೋನ್ಶು, ಶಿಕೋಕು, ಕ್ಯೂಶು ಮತ್ತು ಹೊಕೈಡೋ ಎಂಬ 4 ಮೂಲ ದ್ವೀಪಗಳಿಗೆ ಸೀಮಿತಗೊಂಡಿತು. ಜೊತೆಗೆ ಯುದ್ಧಕ್ಕೆ ಕಾರಣರಾದವರನ್ನು ಶಿಕ್ಷಿಸಲಾಯಿತು. ಸಾಮ್ರಾಜ್ಯಶಾಹಿತ್ವವನ್ನು ದೂರಗೊಳಿಸೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಶೈಕ್ಷಣಿಕ ಸುಧಾರಣೆಗಳನ್ನು ಕೈಗೊಳ್ಳಲಾಯಿತು. ಅದನ್ನು ನಾವು ಶಿಕ್ಷಣದ ಸುಧಾರಣೆ ಎಂಬಲ್ಲಿ ಸ್ವಲ್ಪ ವಿವರವಾಗಿ ನೋಡ್ತೇವೆ. ಹಾಗೆಯೇ ಜಪಾನ್ನಲ್ಲಿ ಪ್ರಜಾಪ್ರಭುತ್ವವನ್ನು ಜಾರಿಗೆ ತರಲಾಯಿತು. ಅದನ್ನು ಕೂಡ ನಾವು ಮುಂದೆ ಸ್ವಲ್ಪ ವಿವರವಾಗಿ ನೋಡೋಣ. ಇದಾದ ನಂತರ ಮಿತ್ರ ರಾಷ್ಟ್ರಗಳು ಕೈಗೊಂಡ ಇನ್ನೊಂದು ಕ್ರಮ ಅಂತಂದ್ರೆ ನಿಸ್ಸೇನೀಕರಣ ಮತ್ತು ನಿಶಸ್ತ್ರೀಕರಣ. ಜಪಾನಿನ ಸೈನ್ಯ ಮತ್ತು ಅದಕ್ಕೆ ಸಂಬಂಧಿಸಿದ ಆಡಳಿತ ಸಂಸ್ಥೆಗಳನ್ನು ವಿಸರ್ಜಿಸುವ ಮೂಲಕ ಈ ನಿಸ್ಸೇನೀಕರಣವನ್ನು ಮಾಡಲಾಯಿತು. ಜಪಾನಿನ ಮುಖ್ಯ ಸೇನಾಧಿಕಾರಿ ಕಚೇರಿ, ಯುದ್ಧ ಮತ್ತು ನೌಕಾದಳದ ಸಚಿವಾಲಯಗಳು, ಎಲ್ಲ ಮಿಲಿಟರಿ, ಆರ್ಯನ್ ಮಿಲಿಟರಿ ಇಲಾಖೆಗಳನ್ನು ವಿಸರ್ಜಿಸಲಾಯಿತು, ಅಂದರೆ ರದ್ದುಪಡಿಸಲಾಯಿತು. ಸೈನ್ಯವನ್ನು ರದ್ದುಪಡಿಸಲಾಯಿತು. ಸಾಮ್ರಾಜ್ಯಶಾಹಿಯನ್ನು ಬೆಂಬಲಿಸುವ ಎಲ್ಲ ಸಂಘಟನೆಗಳನ್ನು ರದ್ದುಗೊಳಿಸಲಾಯಿತು. ಅಂತಹ ಸಂಘಟನೆಗಳಲ್ಲಿ ಇದ್ದವರಿಗೆ ಸಾರ್ವಜನಿಕ ಉದ್ಯೋಗಗಳಲ್ಲಿ, ಸಾರ್ವಜನಿಕವಾಗಿ ಜವಾಬ್ದಾರಿಗಳಲ್ಲಿ, ಚುನಾವಣೆಗಳಲ್ಲಿ ಭಾಗವಹಿಸಲು ಅವಕಾಶ ನೀಡದಂತೆ ನಿರ್ದೇಶನ ನೀಡಲಾಯಿತು. 1947ರ ವೇಳೆಗೆ ಇದನ್ನು ಸ್ಥಳೀಯ ಸರ್ಕಾರದ ಹಂತಕ್ಕೆ, ಕೈಗಾರಿಕಾ ಕ್ಷೇತ್ರದ ಹಂತಕ್ಕೆ, ಹಣಕಾಸು ಸಂಸ್ಥೆಗಳ ಒಡೆತನದ ಹಂತಕ್ಕೆ, ಸಾರ್ವಜನಿಕ ಸುದ್ದಿ ಸಮಾಚಾರದ ವಿವಿಧ ಮಾಧ್ಯಮಗಳ ಹಂತಕ್ಕೆ ಅನ್ವಯಿಸಲಾಯಿತು. ಅಂದರೆ ಈ ಎಲ್ಲ ಕ್ಷೇತ್ರಗಳಲ್ಲೂ ಸಾಮ್ರಾಜ್ಯಶಾಹಿಯನ್ನು ಬೆಂಬಲಿಸುವ ಜನರನ್ನ ದೂರವಿಡಲಿಕ್ಕೆ ಮಿತ್ರ ರಾಷ್ಟ್ರಗಳ ಆಡಳಿತ ವ್ಯವಸ್ಥೆಯು ಕ್ರಮವನ್ನು ಕೈಗೊಳ್ಳಿತು. ಹೀಗಾಗಿ 1948ರ ವೇಳೆಗೆ ಸುಮಾರು 20,000 ಜಪಾನಿಯರು ಅಧಿಕಾರಗಳಿಂದ ತೆಗೆದುಹಾಕಲ್ಪಟ್ಟರು. ಸುಮಾರು 1300 ಸಂಸ್ಥೆಗಳು ರದ್ದಾದವು. 25,76,000 ಸೈನಿಕರು ಹಾಗೂ 13 ಲಕ್ಷ ನಾವಿಕರು ನಾಗರಿಕ ಜೀವನಕ್ಕೆ ಮರಳಿದರು. ಇದರ ಜೊತೆಗೆ ನಿಶಸ್ತ್ರೀಕರಣಕ್ಕೂ ಕೂಡ ಮಿತ್ರ ರಾಷ್ಟ್ರಗಳ ಆಳ್ವಿಕೆಯು ಕ್ರಮವನ್ನು ಕೈಗೊಳ್ಳಿತು. ಎಲ್ಲ ರಕ್ಷಣಾತ್ಮಕ ಆಯುಧಗಳನ್ನು ಮತ್ತು ಯುದ್ಧ ಸಾಮಗ್ರಿಗಳನ್ನು ನಾಶಪಡಿಸಲಾಯಿತು. ಫಿರಂಗಿಗಳು ಮತ್ತು ಬಂದೂಕುಗಳನ್ನು ಕರಗಿಸಿ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳಲಾಯಿತು. ಆಯುಧಗಳ ಉತ್ಪಾದನೆಯನ್ನು ರದ್ದುಗೊಳಿಸಲಾಯಿತು. ಆಯುಧಗಳನ್ನು ಉತ್ಪಾದಿಸುತ್ತಿದ್ದ ಕೈಗಾರಿಕೆಗಳಲ್ಲಿ ಯುದ್ಧೇತರ ವಸ್ತುಗಳನ್ನು ಉತ್ಪಾದಿಸಲಿಕ್ಕೆ ಕ್ರಮ ಕೈಗೊಳ್ಳಲಾಯಿತು. ಸೈನಿಕ ಉಗ್ರಾಣಗಳನ್ನು ನಾಶಪಡಿಸಲಾಯಿತು. ಮಿಲಿಟರಿಗೆ ಸಂಬಂಧಿಸಿದ ವೈಜ್ಞಾನಿಕ ಸಂಶೋಧನೆಗಳನ್ನು ನಿಲ್ಲಿಸಲಾಯಿತು. ಸಂವಿಧಾನದಲ್ಲೂ ಕೂಡ ಈ ಬಗ್ಗೆ ಸುಧಾರಣೆಯನ್ನು ತರಲಾಯಿತು. ಸಂವಿಧಾನದ ಮೂಲಕ ಯುದ್ಧವನ್ನು ತ್ಯಜಿಸುವ ಘೋಷಣೆಯನ್ನು ಮಾಡಲಾಯಿತು ಮತ್ತು ಭೂ, ಜಲ ಹಾಗೂ ವಾಯುಬಲ ಮತ್ತು ಇತರ ಮಿಲಿಟರಿ ಬಲಗಳನ್ನು ಹೊಂದುವುದಿಲ್ಲ ಎಂದು ಜಪಾನ್ ಘೋಷಿಸಿಕೊಳ್ಳುವಂತೆ ಮಾಡಲಾಯಿತು. ಹೀಗೆ ನಿಸ್ಸೇನೀಕರಣ ಮತ್ತು ನಿಶಸ್ತ್ರೀಕರಣ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಜಪಾನನ್ನು ಯುದ್ಧದ ಮನೋಸ್ಥಿತಿಯಿಂದ ದೂರ ತರುವ ಪ್ರಯತ್ನವನ್ನು ಮಿತ್ರ ರಾಷ್ಟ್ರಗಳು ಮಾಡಿದವು. ಇದರ ಜೊತೆಗೆ
ಮಿತ್ರ ರಾಷ್ಟ್ರಗಳ ಆಳ್ವಿಕೆಯ ವ್ಯವಸ್ಥೆಯು ಯುದ್ಧ ಅಪರಾಧಿಗಳನ್ನು ಶಿಕ್ಷಿಸುವ ವ್ಯವಸ್ಥೆ ಕೂಡ ಮಾಡಿತು. ಇದಕ್ಕಾಗಿ ಪೂರ್ವ ಏಷ್ಯಾ ರಾಷ್ಟ್ರಗಳಲ್ಲಿ ಮಿಲಿಟರಿ ನ್ಯಾಯಾಲಯಗಳನ್ನು ಸ್ಥಾಪಿಸಲಾಯಿತು. ಆಯಾ ರಾಷ್ಟ್ರಗಳಲ್ಲಿ ಆಯಾ ರಾಷ್ಟ್ರದ ಪ್ರತಿನಿಧಿಗಳು ಆ ನ್ಯಾಯಾಲಯಗಳಲ್ಲಿ ಇದ್ದಿದ್ದನ್ನು ನಾವು ನೋಡಬಹುದು. ಯುದ್ಧ ಅಪರಾಧಿಗಳನ್ನು ವಿಚಾರಣೆ ಮಾಡಿ ಶಿಕ್ಷಿಸುವ ಕಾರ್ಯವನ್ನು ಆರಂಭಿಸಲಾಯಿತು. 1946 ಜನವರಿಯಲ್ಲಿ ಟೋಕಿಯೋದಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಮಂಡಳಿಯನ್ನ ರಚಿಸಲಾಯಿತು. ಅದು ಯುದ್ಧಾಪರಾಧಿಗಳ ವಿಚಾರಣೆಯನ್ನು ನಡೆಸಿತು. ಯುದ್ಧಕ್ಕೆ ಕಾರಣರಾದವರು, ಯುದ್ಧವನ್ನು ಪ್ರಚೋದಿಸಿದವರು, ಯುದ್ಧದಲ್ಲಿ ಅನಾಹುತಗಳಿಗೆ ಕಾರಣರಾದವರನ್ನ ಪತ್ತೆ ಹಚ್ಚಿ ವಿಚಾರಣೆಗೆ ಒಳಪಡಿಸಲಾಯಿತು. ಟೋಜೋ ಹಿಡೆಕಿ ಅವರು ಸೇರಿದಂತೆ ಜಪಾನಿನ 28 ನಾಯಕರನ್ನ ಇಲ್ಲಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. 1948 ನವೆಂಬರ್ನಲ್ಲಿ ಈ ನ್ಯಾಯಮಂಡಳಿ ತನ್ನ ತೀರ್ಪನ್ನು ನೀಡುತ್ತೆ. ಆ ತೀರ್ಪಿನಲ್ಲಿ ಟೋಜೋ ಹಿಡಿಕಿಯವರು ಸೇರಿದಂತೆ 7 ನಾಯಕರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಿದ್ದನ್ನು ನಾವು ನೋಡಬಹುದು. 16 ನಾಯಕರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು. ಒಬ್ಬರಿಗೆ 20 ವರ್ಷದ ಸೆರೆಮನೆ ಶಿಕ್ಷೆಯನ್ನು ನೀಡಲಾಯಿತು. ಮತ್ತೊಬ್ಬರಿಗೆ 7 ವರ್ಷದ ಜೈಲು ಶಿಕ್ಷೆಯನ್ನು ನೀಡಲಾಯಿತು. ಉಳಿದಂತೆ 2 ನಾಯಕರು ವಿಚಾರಣೆ ವೇಳೆಯಲ್ಲಿ ಮೃತಪಟ್ಟಿದ್ದರು. ಒಬ್ಬರು ಮಾನಸಿಕ ಅಸ್ವಸ್ಥತೆಗೆ ಒಳಗಾಗಿದ್ದರು. ಯುದ್ಧದ ಕೊನೆ ಹೊತ್ತಿಗೆ ಪ್ರಧಾನಿಯಾಗಿದ್ದ ಪ್ರಿನ್ಸ್ ಕೊನೋಯಿಯವರು ಆತ್ಮಹತ್ಯೆ ಮಾಡಿಕೊಂಡರು. ಒಟ್ಟು ಸುಮಾರು 4200 ಜಪಾನಿಯರನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಅದರಲ್ಲಿ 700 ಜಪಾನಿಯರಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಲಾಯಿತು. 2500 ಜಪಾನಿಯರು ಜೀವಾವಧಿ ಶಿಕ್ಷೆಗೆ ಒಳಪಟ್ಟರು. ಉಳಿದವರು ಕೆಲವು ವರ್ಷಗಳ ಜೈಲು ಶಿಕ್ಷೆಗೆ ಒಳಗಾದರು. ಜೊತೆಗೆ ಯುದ್ಧದ ವೇಳೆಯಲ್ಲಿ ವಶಪಡಿಸಿಕೊಂಡಿದ್ದ ಆಸ್ತಿಗಳನ್ನು ಅವುಗಳ ಹಕ್ಕುದಾರರಿಗೆ ಹಿಂದಿರುಗಿಸಲಿಕ್ಕೆ ಕ್ರಮವನ್ನು ಕೈಗೊಳ್ಳಲಾಯಿತು. ಹೀಗೆ ಯುದ್ಧ ಅಪರಾಧಿಗಳಿಗೆ ಶಿಕ್ಷೆಯನ್ನು ವಿಧಿಸುವ ಮೂಲಕ ಮಿತ್ರ ರಾಷ್ಟ್ರಗಳ ಆಳ್ವಿಕೆಯು ಅಂತಹ ವ್ಯಕ್ತಿಗಳಿಗೆ ಒಂದು ಎಚ್ಚರಿಕೆಯನ್ನು ನೀಡಿದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಆತ್ಮೀಯರೇ, ಮುಂದಿನ ಭಾಗದ ಉಪನ್ಯಾಸದಲ್ಲಿ ನಾವು ಮುಂದಿನ ಮುಖ್ಯವಾಗಿ ಸಂವಿಧಾನ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ ಮಿತ್ರ ರಾಷ್ಟ್ರಗಳು ಮಾಡಿದಂತಹ ಬದಲಾವಣೆಗಳು ಏನಿದೆ, ಅವುಗಳ ಕ್ರಮಗಳು ಏನಿದ್ದಾವೆ, ಹಾಗೂ ಮಿತ್ರ ರಾಷ್ಟ್ರಗಳ ಆಡಳಿತ ಜಪಾನ್ನಲ್ಲಿ ಕೊನೆಗೊಂಡದ್ದು ಹೇಗೆ ಎಂಬುದನ್ನು ನೋಡೋಣ. ಈ ಉಪನ್ಯಾಸದಲ್ಲಿ ಬಹಳ ಮುಖ್ಯವಾಗಿ ಮಿತ್ರ ರಾಷ್ಟ್ರಗಳ ಆಳ್ವಿಕೆ ಜಾರಿಗೆ ಬಂದಂತಹ ಹಿನ್ನೆಲೆ, ಅದರ ಮುಂದಿದ್ದಂತಹ ಸವಾಲುಗಳು, ಆ ಆಳ್ವಿಕೆಯ ಸ್ವರೂಪ, ಅದರ ಉದ್ದೇಶ ಮತ್ತು ಅದು ತೆಗೆದುಕೊಂಡ ಕ್ರಮಗಳಲ್ಲಿ ಕೆಲವು ಕ್ರಮಗಳನ್ನು ನಾವು ನೋಡಿದ್ದೇವೆ. ಈ ಉಪನ್ಯಾಸ ಕೂಡ ಪದವಿ ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ರೂಪಿಸಲಾಗಿದೆ. ಇವತ್ತಿನ ಉಪನ್ಯಾಸಕ್ಕೆ ಕೆಲವು ಕೃತಿಗಳನ್ನು ನಾನಿಲ್ಲಿ ಬಳಸಿಕೊಂಡಿದ್ದೇನೆ. ಎಂದಿನಂತೆ ಕೃತಿಕಾರರಿಗೆ ಮತ್ತು ಅದನ್ನು ಪ್ರಕಟಿಸಿದ ಪ್ರಕಾಶಕರಿಗೆ ನಾನು ಕೃತಜ್ಞನಾಗಿದ್ದೇನೆ. ಆ ಕೃತಿಗಳೆಂದರೆ ಸಿ ಯನಗ ಇವರ ಜಪಾನ್ ಸಿನ್ಸ್ ಪೆರ್ರಿ 1949ರಲ್ಲಿ ಪ್ರಕಟವಾದ ಕೃತಿ ಇದು. ಶಿವಕುಮಾರ್ ಅಂಡ್ ಎಸ್ ಜೈನ್ ರವರ ಹಿಸ್ಟರಿ ಆಫ್ ಮಾಡರ್ನ್ ಜಪಾನ್, ಇದರ 3ನೇ ಆವೃತ್ತಿ 1990ರಲ್ಲಿ ಪ್ರಕಟವಾದದ್ದು. ಶಿವಣ್ಣ ಆರ್ಜಿ ಇವರ ಆಧುನಿಕ ಏಷ್ಯಾ ಇತಿಹಾಸ ಚೀನಾ, ಜಪಾನ್, ಕೊರಿಯಾ ಒಳಗೊಂಡಂತೆ, ಇದರ 4ನೇ ಆವೃತ್ತಿ 1995ರಲ್ಲಿ ಪ್ರಕಟವಾದದ್ದು. ಸೋಮೇಂದ್ರ ಲಾಲ್ ರಾಯ್ ಇವರ ಎ ಶಾರ್ಟ್ ಹಿಸ್ಟರಿ ಆಫ್ ಏಷ್ಯಾ ಇನ್ ಮಾಡರ್ನ್ ಟೈಮ್ಸ್, ಲೋಕಪ್ಪಗೌಡ ಸಿಎನ್ ಇವರ ಆಧುನಿಕ ಏಷ್ಯಾ ದ್ವಿತೀಯ ಮುದ್ರಣ 2008ರಲ್ಲಿ ಪ್ರಕಟವಾದದ್ದು. ಮತ್ತು ಹೆರಾಲ್ಡ್ ಎಂ ವಿನಾಕೆ ಇವರ ಎ ಹಿಸ್ಟರಿ ಆಫ್ ದ ಫಾರ್ ಈಸ್ಟ್ ಇನ್ ಮಾಡರ್ನ್ ಟೈಮ್ಸ್, ಇದರ 6ನೇ ಆವೃತ್ತಿ 2009ರಲ್ಲಿ ಪ್ರಕಟವಾದದ್ದು. ಎಲ್ಲರಿಗೂ ಕೂಡ
ಧನ್ಯವಾದಗಳು. ಮುಂದಿನ ಉಪನ್ಯಾಸದಲ್ಲಿ ಭೇಟಿಯಾಗೋಣ.